ಹಾಯ್ ಹಲೋ ಎಲ್ಲರೂ ನಮಸ್ಕಾರ. ಸುದ್ದಿಸಾಗರ್ ಈ ಚಾನಲ್ಗೆ ಸ್ವಾಗತ. ರಾಮಾಚಾರಿ ಎಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಅದಕ್ಕೆ ಮೊದಲು ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಈ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪೊಲೀಸರು ರಾಮಾಚಾರಿಗೆ ಫೋನ್ ಮಾಡಿ ನವದೀಪ್ ಮತ್ತು ವಿವೇಕ್ ಇನ್ನೂ ಸಿಕ್ಕಿಲ್ಲ ಅಂತ ಹೇಳ್ತಾರೆ. ಆಗ ಅಲ್ಲಿಗೆ ಮುರಾರಿ ಮತ್ತು ಚಾರು ಬರ್ತಾರೆ. ಆಗ ಚಾರು ಏನಾಯ್ತು ರಾಮಾಚಾರಿ ಅಂತ ಕೇಳ್ತಾಳೆ. ಆಗ ರಾಮಾಚಾರಿ ನವದೀಪ್ ಮತ್ತು ವಿವೇಕ್ ಇನ್ನೂ ಸಿಕ್ಕಿಲ್ವಂತೆ ಮೇಡಮ್, ಪೊಲೀಸರು ಸರ್ಚ್ ಮಾಡ್ತಾ ಇದ್ದಾರಂತೆ, ಏನಾದರೂ ಗೊತ್ತಾದರೆ ಇನ್ಫಾರ್ಮ್ ಮಾಡಿ ಅಂತ ಹೇಳಿದರು ಅಂತ ಹೇಳ್ತಾನೆ. ಆಗ ಮುರಾರಿ ಅಂದರೆ ಅವರಿಬ್ಬರು ಈ ದೇಶ ಬಿಟ್ಟು ಓಡಿ ಹೋಗ್ತಿದ್ದಾರೆ ಅಂತ ಹೇಳ್ತಾನೆ. ಆಗ ರಾಮಾಚಾರಿ ಇನ್ನೂ ಅವರ ದ್ವೇಷ ಮುಗ್ದಿಲ್ಲ ಮುರಾರಿ ದೇಶ ಬಿಟ್ಟು ಹೇಗೆ ಹೋಗ್ತಾರೆ ಅಂತ ಹೇಳ್ತಾನೆ. ಆಗ ಚಾರು ಈ ದ್ವೇಷನೇ ಇವತ್ತು ಕಣ್ಣ ಮುಚ್ಚಿ ತಿರುಗಾಡು ಪರಿಸ್ಥಿತಿಗೆ ತಗೊಂಡು ಬಂದಿದೆ ಅನ್ನುವನ್ನು ಅರ್ಥ ಮಾಡಿಕೊಂಡು ಎಲ್ಲ ಮರೆತು ಜೈಲಿಗೆ ಹೋಗಿ ಬಂದರೆ ಈ ಮತ್ತೆ ಹೊಸ ಜೀವನ ಸಿಗುತ್ತೆ, ಇಲ್ಲಾಂದರೆ ದ್ವೇಷದ ಹೆಸರಲ್ಲಿ ಉಸಿರು ಬಿಡಬೇಕಾಗುತ್ತೆ ಅಂತ ಹೇಳ್ತಾಳೆ. ಆಗ ರಾಮಾಚಾರಿ ಆದರೆ ಮೇಡಮ್ ಇದನ್ನೆಲ್ಲ ಅರ್ಥ ಮಾಡಿಕೊಳ್ಳುವುದು ಅವರಲ್ಲ ಅಂತ ಹೇಳ್ತಾನೆ. ಆಗ ಚಾರು ಅಲ್ಲ ರಾಮಾಚಾರಿ, ಗಳಿಸಿದ್ದಕ್ಕಿಂತ ಕಳ್ಕೊಂಡಿದ್ದೇ ಹೆಚ್ಚು ಅಂತ ಗೊತ್ತಿದ್ದು ಯಾಕೆ ಈ ಮನುಷ್ಯ ಅರ್ಥ ಮಾಡ್ಕೊಳ್ಳಲ್ಲ ಅಂತ ಕೇಳ್ತಾಳೆ. ಆಗ ರಾಮಾಚಾರಿ ಯಾಕೆಂದರೆ ಈ ಒಳ್ಳೆತನ ಅನ್ನೋದು ಅಂಥವ್ರಿಗೆ ಅಷ್ಟು ಬೇಗ ಅರ್ಥ ಆಗಲ್ಲ ಮೇಡಮ್, ಅದಲ್ಲದೆ ಕೆಟ್ಟತನ ಹಾದಿಯಲ್ಲಿ ನಡೆದವ್ರಿಗೆ ದೇವರು ಒಂದಲ್ಲ ಒಂದು ರೀತಿಯಲ್ಲಿ ಶಿಕ್ಷೆ ಕೊಟ್ಟೇ ಕೊಡ್ತಾನೆ ಅಂತ ಹೇಳ್ತಾನೆ. ಆಗ ಚಾರು ಶಿಕ್ಷೆ ಕೊಡೋದಕ್ಕಿಂತ ಮೊದಲು ಅವರಿಂದ ಮತ್ತೆ ಏನು ಅನಾಹುತ ಆಗುತ್ತೋ ಅಂತ ಭಯ ರಾಮಾಚಾರಿ ಅಂತ ಹೇಳ್ತಾಳೆ. ಆಗ ರಾಮಾಚಾರಿ ಭಯ ಪಡಬೇಡಿ ಮೇಡಮ್, ಈಗ ಅವರಿಗೆ ಇರೋ ಪರಿಸ್ಥಿತಿಯಲ್ಲಿ ಹೊರಗಡೆ ಓಡಾಡೋಕ್ಕೂ ಆಗಲ್ಲ, ಬೇರೆ ಏನೂ ಪ್ರಾಬ್ಲಮ್ ಮಾಡೋಕ್ಕೂ ಆಗಲ್ಲ, ಎಲ್ಲ ಕಳ್ಕೊಂಡು ಬೀದಿಗೆ ಬಂದಿರೋ ಅವರಿಗೆ ಸಪೋರ್ಟ್ ಮಾಡೋಕ್ಕೆ ಯಾರೂ ನಿಲ್ಲೋದು ಇಲ್ಲ ಅಂತ ಹೇಳ್ತಾನೆ. ಆಗ ಮುರಾರಿ ಅಂದರೆ ಅಪ್ಪನಿಗೆ ಮಗ, ಮಗನಿಗೆ ಅಪ್ಪ, ಅವರಿಬ್ಬರೇ ಅಂತ ಆಯಿತು ಅಂತ ಹೇಳ್ತಾನೆ. ಆಗ ಮುರಾರಿ ಹೌದು ಅವರಿಬ್ಬರೇ ಅಂತ ಹೇಳ್ತಾನೆ. ಆಗ ಚಾರು ಅತ್ತೆಮ್ಮ ಬರ್ತಿದ್ದಾರೆ, ಅವರಿಗೆ ಯಾವ ವಿಷಯನೂ ಗೊತ್ತಾಗೋದು ಬೇಡ, ಸುಮ್ಮನೆ ಟೆನ್ಷನ್ ಆಗ್ತಾರೆ ಅಂತ ಹೇಳ್ತಾಳೆ. ಆಗ ರಾಮಾಚಾರಿ ಸರಿ ಮೇಡಮ್ ಅಂತ ಹೇಳ್ತಾನೆ. ಆಗ ಜಾನಕಿ ಹೊರಗಿನಿಂದ ಬರುತ್ತಾ ಮನೆಯ ಮೇಲೆ ಕಾಗೆಗಳು ಕಾಕಾಕ ಅಂತ ಕೂಗ್ತಿರೋದನ್ನು ನೋಡಿ ಹೀಗೇಕೆ ಕಾಗೆಗಳು ಕೂಗುತ್ತಿವೆ ಅಂತ ಕೂಗುತ್ತಾ ಒಳಗಡೆ ಬಂದು ರಾಮಾಚಾರಿ ಮನೆಗೆ ಅದ್ಯಾರೋ ಅತಿಥಿ ಬರ್ತಾರೆ ಗೊತ್ತಿಲ್ಲ ಕಣೋ, ಮನೆ ಮೇಲೆ ಒಂದೇ ಸಮನೆ ಕಾಗೆಗಳು ಕಾಕ ಅಂತ ಕೂಗ್ತಾನೆ ಇದ್ದಾವೆ ಅಂತ ಹೇಳ್ತಾಳೆ. ಆಗ ಮುರಾರಿ ಪಾಪ ಅವುಗಳಿಗೆ ಎಲ್ಲೋ ಹೊಟ್ಟೆ ಹಸಿವಾಗಿರಬೇಕು, ಇಲ್ಲ ತಿನ್ನೋಕೆ ಏನಾದರೂ ಸಿಕ್ಕಿರಬೇಕು, ಅದಕ್ಕೆ ಬೇರೆ ಕಾಗೆಗಳನ್ನು ತಿನ್ನೋಕೆ ಕಾಕ ಅಂತ ಕೂಗ್ತಾ ಇದೆ, ಯಾಕೆಂದರೆ ಅವುಗಳಿಗೆ ಹಂಚಿ ತಿನ್ನೋ ಅಭ್ಯಾಸ ನೋಡಿ ಅಂತ ಹೇಳ್ತಾನೆ. ಆಗ ಜಾನಕಿ ಅದು ನಿಜ ಕಣೋ, ಆದರೆ ನಮ್ಮ ಮನೆ ಮೇಲೆ ಕೂತ್ಕೊಂಡು ಕಾಗೆಗಳು ಒಂದೇ ಸಮನೆ ಕೂಗಿದ್ರೆ ಯಾರಾದರೂ ಬರ್ತಾರೆ ಅನ್ನೋದು ನಿಜ, ಬೇಕಾದರೆ ನೀನೇ ನೋಡು ಯಾರಾದರೂ ಬಂದೇ ಬರ್ತಾರೆ ಅಂತ ಹೇಳ್ತಾರೆ. ಅಷ್ಟರಲ್ಲಿ ಮುರಾರಿಯು ರಾಘು ಮತ್ತು ಅನಿತಾ ಬರುವುದನ್ನು ನೋಡಿ ಬಂದಾಯಿತು ನೋಡಿ ಅಂತ ಹೇಳಿದಾಗ ಎಲ್ಲರೂ ಗಾಬರಿಯಿಂದ ರಾಘು ಮತ್ತು ಅನಿತಾ ಬರುವುದನ್ನು ನೋಡ್ತಾರೆ. ಇಲ್ಲಿಗೆ ಸಂಚಿಕೆ ಮುಕ್ತಾಯ ಆಗ್ತದೆ. ಈ ಸಂಚಿಕೆ ನಿಮಗೆ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡಿ. ಧನ್ಯವಾದಗಳು.